ಸೆಕೆಂಡ್ ಕ್ವಶನ್. ಓಕೆ, ಇನ್ ಫಿಗರ್ 6.14 ಅವನೇ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ಅದರಲ್ಲಿ ಏನು ಕೊಟ್ಟಿದ್ದಾನೆ ನೋಡ್ರಿ, ಲೈನ್ಸ್ ಎಕ್ಸ್ ವೈ ಅಂಡ್ ಎಮ್ ಎನ್ ಇಂಟರ್ಸೆಕ್ಟೆಡ್ ಓ ಅಂತ ಕೊಟ್ಟಿದ್ದಾನೆ. ಇಫ್ ಪಿ ಒ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾನೆ ಸಪ್ರೇಟ್ ಆಗಿ ಬರ್ಕೊಳ್ಳೋಣ. ಗಿವನ್ ಬಂದ್ಬಿಟ್ಟು ಓಕೆ ಏನು ಕೊಟ್ಟಿದ್ದಾನೆ, ಆಂಗಲ್ ಪಿ ಒ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಏನು ಕೊಟ್ಟಿದ್ದಾರೆ, ಎ ಇಸ್ ಟು ಬಿ ಇಸ್ ಈಕ್ವಲ್ ಟು 2:3. ಎ ಇಸ್ ಟು ಬಿ ಬಂದ್ಬಿಟ್ಟು ರೇಷಿಯೋ ಏನು ಕೊಟ್ಟಿದ್ದಾನೆ, 2:3 ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನಾನು ಏನು ಫೈಂಡ್ ಮಾಡಬೇಕು, ಟು ಫೈಂಡ್ ಬಂದ್ಬಿಟ್ಟು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ಏನು ಸಿ ವ್ಯಾಲ್ಯೂ, ಈ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇದು ಯಾವ ಥರ ಮಾಡ್ಬೇಕು ನೋಡೋಣ. ಓಕೆ, ಈಗ ನೋಡ್ರಿ ಅವ್ನು ಕೊಟ್ಟಿರೋದೇನು, ಎ ಇಸ್ ಟು ಬಿ ಇಸ್ ಈಕ್ವಲ್ ಟು 2:3. ಇದರ ಅರ್ಥ ಏನಂತಂದ್ರೆ ಏನ ನೀವು 2x ಅಂತ ತಗೊಂಡ್ರೆ ಓಕೆ ಅವಾಗ ಬಿ ಆಟೋಮೆಟಿಕ್ 3x ಆಗ್ಬಿಡುತ್ತೆ. ಓಕೆ, ಸೊ ನಾವೇನ್ ತಗೊಂತೀವಿ, ಲೆಟ್ ಎ ಇಸ್ ಈಕ್ವಲ್ ಟು 2x ಅಂತ ತಗೊಂಡ್ರೆ ದೆನ್ ಆಟೋಮೆಟಿಕ್ಲಿ ಬಿ ವ್ಯಾಲ್ಯೂ ಏನಾಗುತ್ತೆ, ಎ 2x ತಗೊಂಡ್ರೆ ಬಿ ವ್ಯಾಲ್ಯೂ 3x ಆಗುತ್ತೆ ಅಂತ ಅರ್ಥ. ಓಕೆ, ಈಗ ನೀವು ನೋಡಿದ್ರೆ ಈಗ ನೋಡ್ರಿ ಇದು ಸ್ಟ್ರೇಟ್ ಲೈನ್ ತಾನೆ. ಇದು ಸ್ಟ್ರೇಟ್ ಲೈನ್ ಅಂದ್ರೆ ಇವ್ರು ಮೂವರು ಸೇರಿದ್ರೆ ಏನಾಗ್ತಾರೆ, 180 ಡಿಗ್ರಿ ಆಗುತ್ತಾನೆ. ಓಕೆ, ಈ ನಿಮಗೆ ಒಂದು ಸ್ಟ್ರೇಟ್ ಲೈನ್ ಇದ್ರೆ ಇದು ಟೋಟಲ್ ಆಂಗಲ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಇವ್ರು ಮೂರು ಆಂಗಲ್ ಆಡ್ ಮಾಡಿದ್ರೆ 180 ಇರುತ್ತೆ. ಸೊ ಏನ್ ಬರಿಬೋದು ಅದನ್ನ, ಬಿ ಪ್ಲಸ್ ಎ ಪ್ಲಸ್ ಆಂಗಲ್ ಪಿ ಒ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿಬೋದು. ರೀಸನ್ ಏನು, ಲೀನಿಯರ್ ಪೇರ್. ಓಕೆ, ಈಗ ನೀವು ನೋಡ್ರೆ ಬಿ ವ್ಯಾಲ್ಯೂ ಏನಂತ ತಗೊಂಡೇನೆ, 3x, ಎ ವ್ಯಾಲ್ಯೂ ಏನು 2x, ಪಿ ಒ ವೈ ಎಷ್ಟು, ಪಿ ಒ ವೈ ಬಂದು 90 ಅಂತ ಅವರೇ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 180. ಈಗ 3x ಪ್ಲಸ್ 2x ಏನಾಗುತ್ತೆ, 5x ಆಗುತ್ತೆ. ಓಕೆ, ಈಸ್ ಈಕ್ವಲ್ ಟು 180 ಪ್ಲಸ್ 90 ಆ ಕಡೆ ಹೋದ್ರೆ ಮೈನಸ್ 90 ಆಗುತ್ತೆ. 5x ಈಕ್ವಲ್ ಟು 180 90 ಹೋದ್ರೆ 90, x ಈಕ್ವಲ್ ಟು 90 ಇಂಟು 5 ಕಡೆ ಬಂದ್ರೆ ಡಿವೈಡ್ ಬೈ 5 ಆಯ್ತು. ಈಗ ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5. ಓಕೆ, ಎಷ್ಟು ಉಳಿತು ಇಲ್ಲಿ, 4 ಉಳಿತು, 40 ಆಯ್ತು. 5 8 ಜಾ 40. ಸೊ ಎಕ್ಸ್ ವ್ಯಾಲ್ಯೂ ಏನಾಯ್ತು, 18 ಡಿಗ್ರಿ ಆಯ್ತು. ಓಕೆ, ಎಕ್ಸ್ ವ್ಯಾಲ್ಯೂ ಏನು 18. ಈಗ ಎ ವ್ಯಾಲ್ಯೂ ಏನ್ ತಗೊಂಡಿ ನಾನು ಇವಾಗ, ನೀವೇ ನೋಡ್ರಿ, ಎ ವ್ಯಾಲ್ಯೂ 2x ಅಂತ ತಗೊಂಡಿದ್ದೆ. 2x ಅಂದ್ರೆ 2 ಇಂಟು ಎಕ್ಸ್ ಇದ್ದಲ್ಲಿ ಏನಾಗಬೇಕು 18, ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ 18. ಸೊ 18 2 ಎಷ್ಟು 36 ಡಿಗ್ರಿ ಆಯ್ತು. ಇದು ಎ ವ್ಯಾಲ್ಯೂ ಆಯ್ತು. ಈಗ ಬಿ ವ್ಯಾಲ್ಯೂ ಏನಾಗುತ್ತೆ, ಬಿ ವ್ಯಾಲ್ಯೂ ಏನು ತಗೊಂಡಿವಿ, 3x ಅಂತ ತಗೊಂಡಿವಿ. 3x ಅಂದ್ರೆ ನಥಿಂಗ್ ಬಟ್ 3 ಇಂಟು ಎಕ್ಸ್ ಇದ್ದಲ್ಲಿ 18, 18 3 ಎಷ್ಟು 54 ಡಿಗ್ರಿ ಆಗುತ್ತೆ. ಇದು ಬಂದ್ಬಿಟ್ಟು ಬಿ ವ್ಯಾಲ್ಯೂ. ಓಕೆ, ಎ ವ್ಯಾಲ್ಯೂ ಗೊತ್ತಾಯ್ತು, ಬಿ ವ್ಯಾಲ್ಯೂ ಗೊತ್ತಾಯ್ತು, ಬಟ್ ನಮಗೇನು ಗೊತ್ತಾಗಬೇಕು, ಸಿ ವ್ಯಾಲ್ಯೂ ಗೊತ್ತಾಗಬೇಕು. ಈಗ ನೀವು ನೋಡಿದ್ರೆ ಇದು ಕೂಡ ಸ್ಟ್ರೇಟ್ ಲೈನ್, ಈಗ ನೀವು ನೋಡಿದ್ರೆ ಇದು ಕೂಡ ಸ್ಟ್ರೇಟ್ ಲೈನ್ ಇದೆ. ಇದು ಟೋಟಲ್ ಎಷ್ಟಿರುತ್ತೆ, 180 ಡಿಗ್ರಿ. ಅಂದ್ರೆ ಇವರಿಬ್ಬರು ಆಂಗಲ್ ಆಡ್ ಮಾಡಿದ್ರೆ ಎಷ್ಟಿರುತ್ತೆ, 180. ಸೊ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ರೀಸನ್ ಏನು, ಲೀನಿಯರ್ ಪೇರ್. ಓಕೆ, ಈಗ ಬಿ ವ್ಯಾಲ್ಯೂ ನನಗೆ ಗೊತ್ತು ಎಷ್ಟು, 54 ಪ್ಲಸ್ ಸಿ ಇಸ್ ಈಕ್ವಲ್ ಟು 180. ಓಕೆ, ಸಿ ಇಸ್ ಈಕ್ವಲ್ ಟು 180 ಪ್ಲಸ್ 54 ಆ ಕಡೆ ಹೋದ್ರೆ ಮೈನಸ್ 54 ಆಯ್ತು. ಓಕೆ, ಈಗ ಸಬ್ಟ್ರಾಕ್ಟ್ ಮಾಡ್ರಿ. ಓಕೆ, ನೀವು ಸಬ್ಟ್ರಾಕ್ಟ್ ಮಾಡ್ರೆ 180 ಮೈನಸ್ 54 ಮಾಡಿದ್ರೆ 10 ಅಲ್ಲಿ 4 ಹೋದ್ರೆ 6. ಇವಾಗ ಏನಾಯ್ತು ಇದು, ಸೊ ಇದೇನಾಯ್ತು, ಇದು 7 ಆಯ್ತು. ಓಕೆ, ಸೊ ಬಾರೋ ತಗೊಂಡ್ವಿ. ಓಕೆ, 10 ಅಲ್ಲಿ 4 ಹೋದ್ರೆ 6, 7 ಆಯ್ತು. 7 ಅಲ್ಲಿ 5 ಹೋದ್ರೆ 2 1. ಸೊ ಎಷ್ಟಾಯ್ತು, 126 ಡಿಗ್ರಿ ಆಯ್ತು. ಸೊ ಸಿ ವ್ಯಾಲ್ಯೂ ಎಷ್ಟು, 126.